ಗುರುಗಳಿಗೆ ಪ್ರಣಾಮಗಳು. ಸಕಲ ಸೌಭಾಗ್ಯ ಸಿದ್ಧಿರಸ್ತು. ಆಸೀನರಾಗಿರಿ. ಸೀತೆ, ನೀನು ನಿನ್ನ ಸಹೋದರಿಯರ ಜೊತೆ ಆಟ ಪಾಠವಾಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ತಾಯಿಯ ಬಳಿ ಪುಣ್ಯ ಸ್ತ್ರೀಯರ ಪಾವನ ವಿಚಾರಗಳನ್ನು ಕೇಳುತ್ತಿರುವಿಯಂತೆ. ಹೌದು ಗುರುಗಳೇ, ಅಂಥ ಮಹಾಸ್ತ್ರೀಯರ ವಿಚಾರಗಳು ನನ್ನ ಮುಂದಿನ ಜೀವನಕ್ಕೆ ಮಾರ್ಗದರ್ಶನವಾಗುತ್ತದೆ ಎಂದು ಕೇಳಿದೆ. ನಿಜ ಸೀತೆ, ನಿಜ. ಮಹಾಸತಿಯರ ಆದರ್ಶಗಳು ಅದನ್ನು ಕೇಳಿ ಅನುಸರಿಸುವ ಸ್ತ್ರೀಯರ ಜೀವನದಲ್ಲಿ ಸಂತೋಷ ಸಿದ್ಧಿಗಳನ್ನು ಉಂಟು ಮಾಡಲು ಕಾರಣವಾದರೆ, ಕೆಲವು ಸ್ತ್ರೀಯರ ಕೆಲವು ನಡವಳಿಕೆಗಳು ಏನನ್ನು ಮಾಡಬಾರದು ಎಂಬುದನ್ನು ತಿಳಿಸಿಕೊಟ್ಟು ಸ್ತ್ರೀಯರ ಜೀವನದಲ್ಲಿ ಸುಖವನ್ನು ಹೋಗಲಾಡಿಸಲು ಕಾರಣವಾಗುತ್ತದೆ. ಗುರುಗಳೇ, ತಾವು ಹೇಳಿದ ಹಾಗೆ ಒಳ್ಳೆ ವಿಚಾರಗಳು ಕೆಟ್ಟ ವಿಚಾರಗಳಿಂದ ದೂರವಿರಿಸುತ್ತದೆ. ಆದ್ದರಿಂದ ಅಂತಹ ಯಾವುದೇ ಉದಾಹರಣೆಗಳಿದ್ದರೆ ನನಗೆ ತಿಳಿಸುವ ಕೃಪೆ ಮಾಡಿ. ಸ್ತ್ರೀಯರು ಏನನ್ನು ಮಾಡಬಾರದೆಂಬ ಉದಾಹರಣೆ ನೀನು ಬೇರೆಲ್ಲಿಯೂ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಸೀತೆ. ಅದು ನನ್ನ ಜೀವನಕ್ಕೆ ಹತ್ತಿರವಾಗಿಯೇ ಇದೆ. ಹೇಳಲು ಕಷ್ಟವಾದರೂ ಅಪ್ರಿಯವಾದ ಸತ್ಯ. ಅದು ಸ್ತ್ರೀ ಕುಲಕ್ಕೆ ಎಚ್ಚರಿಕೆಯ ಪಾಠವಾಗಬಹುದು ಎಂದು ನಿನಗೆ ನಾನು ಹೇಳುತ್ತಿದ್ದೇನೆ. ಗುರುಗಳೇ, ದಯಮಾಡಿ ತಿಳಿಸಿರಿ. ಆಗಲಿ ಸೀತೆ. ನನ್ನ ತಂದೆ ಮಹಾ ತಪಸ್ವಿ ಮಹರ್ಷಿ ಗೌತಮರು. ನನ್ನ ತಾಯಿ ಅಹಲ್ಯಾದೇವಿ. ಯಾವುದೋ ದುರ್ಗಳಿಗೆಯಲ್ಲಿ ಅಹಲ್ಯಾದೇವಿಯ ಸೌಂದರ್ಯ ದೇವೇಂದ್ರನನ್ನು ಆಕರ್ಷಿಸಿತು. ಧರ್ಮ ಧರ್ಮ ನೀತಿ ಅನೀತಿಗಳ ವಿವೇಚನೆ ಇಲ್ಲದೆ ದೇವೇಂದ್ರ ನನ್ನ ತಂದೆ ಗೌತಮರ ರೂಪದಲ್ಲಿ ಅವರಿಲ್ಲದಿದ್ದಾಗ ಆಶ್ರಮವನ್ನು ಪ್ರವೇಶಿಸಿದ. ನನ್ನ ತಾಯಿಯ ಎದುರು ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ. ನನ್ನ ತಾಯಿ ನನ್ನನ್ನು ಬಯಸಿ ಬಂದಿರುವುದು ತನ್ನ ಪತಿಯೇ ಎಂದು ಭಾವಿಸಿ ಇಂದ್ರನ ಅಪೇಕ್ಷೆಗೆ ಶರಣಾಗಿದ್ದೇ ಮಹಾಪರಾಧವಾಯಿತು. ದೇವೇಂದ್ರನು ಆಶ್ರಮದಿಂದ ತೆರಳುವಷ್ಟರಲ್ಲಿ ಅಧಿಪತಿ ಎನಿಸಿ ಪರಸ್ತ್ರೀಯ ಪಾತಿವೃತ್ಯ ಹರಣ ಮಾಡಿದ ಪಾಪಿ ಇಂದ್ರ, ನಿನ್ನ ಈ ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಸ್ವಾಮಿ, 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 ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ. ಆ ಪಾಪಿ ದೇವೇಂದ್ರ ನಿಮ್ಮ ರೂಪದಲ್ಲಿ ಬಂದು ಸಾಕು ಸಾಕು. ಅವನು ನನ್ನ ರೂಪದಲ್ಲೇ ಬಂದರೂ ನಿನಗೆ ಅವನ ಅಕಾಲಿಕ ಕೋರಿಕೆಯಿಂದ ಅವನು ನಾನಲ್ಲವೆಂದು ತಿಳಿಯಲಿಲ್ಲವೇ? ಅಹಲ್ಯೆ, ನೀನು ತಿಳಿದು ಆ ನೀಚನ ದುರ್ವರ್ತನೆಗೆ ಸಹಕರಿಸಿ ಘೋರ ಅಪಚಾರವನ್ನು ಮಾಡಿರುವೆ. ನಿನ್ನಂತಹ ಪತಿತಳನ್ನು, ಅಪವಿತ್ರ ಶರೀರವನ್ನು ನೋಡುವುದೇ ಪಾಪಕರ, ಅಸಹ್ಯ. ನೀನು ಶರೀರವಿಲ್ಲದೆ ಯಾರ ಕಣ್ಣಿಗೂ ಬೀಳದೆ 1000 ವರ್ಷಗಳ ಕಾಲ ಇದೇ ಉಪವನದಲ್ಲಿ ನಿರಾಹಾರಿಯಾಗಿ ಪಶ್ಚಾತ್ತಾಪದಿಂದ ತಪ್ಪಿಸುತ್ತಾ ಭಸ್ಮ ರಾಶಿಯ ಮೇಲೆ ಮಲಗುತ್ತಾ ಸಕಲ ಜೀವಿಗಳಿಗೆ ಅದೃಶ್ಯಳಾಗಿ ಇದೇ ಆಶ್ರಮದಲ್ಲಿ ವಾಸ ಮಾಡು. ಸ್ವಾಮಿ, ಸ್ವಾಮಿ, ದಯಮಾಡಿ ನನ್ನಲ್ಲಿ ಕನಿಕರವನ್ನು ತೋರಿರಿ ಸ್ವಾಮಿ, ಕನಿಕರವನ್ನು ತೋರಿರಿ. ನನ್ನ ಅಜ್ಞಾನದಿಂದಾದ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ನೀವಿದ್ದ ಶಾಪವನ್ನು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ತಿಳಿದರು ಮರಳಿ ನಿಮ್ಮ ಸೇವೆ ಮಾಡಿ ಶುದ್ಧಳಾಗುವಂತೆ ಕೃಪೆ ಮಾಡಿ ಸ್ವಾಮಿ, ಕೃಪೆ ಮಾಡಿ. ಹಾಗೆ ನೀನು ನನ್ನನ್ನು ಸೇರಬೇಕೆಂದರೆ ಮುಂದೊಂದು ದಿನ ಪರಮ ಪಾವನನಾದ ಪುರುಷೋತ್ತಮನೊಬ್ಬನು ಈ ಆಶ್ರಮಕ್ಕೆ ಆಗಮಿಸಿ ಅವನ ಪವಿತ್ರ ಪಾದಸ್ಪರ್ಶವು ನಿನಗಾದಾಗ ನೀನು ಲೋಪಮುಕ್ತಿ. ಅಂತಹ ಮಹಾಮಹಿಮನ ಆಗಮನವನ್ನು ಕೋರಿ ನೀನು ಪ್ರಾರ್ಥನೆ ಮಾಡು.
ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಸೀತೆ, ನಾನು ನಿನಗೆ ಈ ಕಥೆಯನ್ನು ಹೇಳಿದ ಉದ್ದೇಶವಿಷ್ಟೇ. ಯಾರು ಸತಿಧರ್ಮವನ್ನು ಪಾಲಿಸಿ ಕಾಯ ವಾಚ ಮನಸ ಪತಿಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯಲ್ಲೂ ಅಪಚಾರವಾಗದ ಹಾಗೆ ಪತಿವೃತ್ತಿಯಾಗಿ ಮೆರೆದರು, ಅಂಥವರು ಗಳಿಸಿದ ತಪಶಕ್ತಿ ಅಂತಃಶಕ್ತಿಗಳ ಪ್ರಭಾವವನ್ನು ನೀನು ನಿನ್ನ ತಾಯಿಯಿಂದ ಈಗಾಗಲೇ ತಿಳಿದುಕೊಂಡಿರು. ಆದರೆ ಯಾವ ಸ್ತ್ರೀ ಅಂಥ ಪತಿನಿಷ್ಠೆಯನ್ನು ತೊರೆದು ಸಂದರ್ಭದ ಒತ್ತಡದಿಂದಾಗಲಿ ಪರಪುರುಷನ ಸಂಚಿನಿಂದಾಗಲಿ ಅಥವಾ ದುರ್ಬಲ ಮನಸ್ಸಿನಿಂದಾಗಲಿ ಅಪಚಾರವನ್ನು ಎಸಗಿದರೆ ಅಂಥವರು ಎಂತಹ ದುರ್ಗತಿಗೆ ಈಡಾಗೋರು ಎನ್ನುವ ವಿಚಾರ ನಿನಗೆ ತಿಳಿದಿರಲಿ ಎಂದು. ಗುರುಗಳೇ, ಉತ್ತಮ ಗುಣಗಳಿಂದ ಮಹತ್ವವನ್ನು ಪಡೆದ ಸ್ತ್ರೀಯರ ಬಗ್ಗೆ ಅರಿಯುವುದರಿಂದ ಅಂತಹ ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ. ಹಾಗೆ ಸ್ತ್ರೀಯರ ತಪ್ಪಿನಿಂದ ಉಂಟಾಗುವ ದುರ್ಗತಿಯನ್ನು ಅರಿಯುವುದರಿಂದ ಎಚ್ಚರ ವಹಿಸಲು ಸಹಾಯವಾಗುತ್ತದೆ. ಸೀತೆ, ನೀನು ನನ್ನ ಉದ್ದೇಶವನ್ನು ಸರಿಯಾಗಿ ಗ್ರಹಿಸಿದೆ. ಪರಮ ಸಾಧ್ವಿಯಾಗಿ ಸಕಲ ಸುಗುಣಗಳಿಂದ ಶೋಭಿಸಿ ದುರಾಚಾರಕ್ಕೆ ಮುಂದಾದ ದುರ್ಜನರನ್ನು ಎದುರಿಸಿ ಅವರನ್ನು ಸೋಲಿಸುವ ಪ್ರಚಂಡ ಸ್ಥೈರ್ಯದ ಆದರ್ಶ ನಾರಿ ಎಂದು ಕೀರ್ತಿಶಾಲಿಯಾಗು ಮಗಳೇ. ತಮ್ಮ ಅನುಗ್ರಹಕ್ಕೆ ಅನಂತ ವಂದನೆಗಳು. ಗುರುಗಳೇ, ಅಹಲ್ಯಾದೇವಿಯ ಶಾಪ ವಿಮೋಚನೆ ಎಂದಾಗುವುದು? ನನ್ನ ಮಾತೆ ಶಾಪ ವಿಮೋಚನೆಯಾಗಲಿ ಎಂಬ ಮಹದಾಸೆಯಿಂದ ನನ್ನ ತಂದೆ ಉಲ್ಲೇಖಿಸಿದ ಪುಣ್ಯ ಪುರುಷನ ಆಗಮನಕ್ಕಾಗಿ ಕಾತರಿಸುತ್ತಿದ್ದೇನೆ ಮಗಳೇ. ಹೌದು ಗುರುಗಳೇ, ಅಂತಹ ದೈವ ಸ್ವರೂಪಿಯ ಆಗಮನದಿಂದ ಅಹಲ್ಯಾದೇವಿಯ ಶಾಪ ವಿಮೋಚನೆ ಆಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ರಾಮ, ಲಕ್ಷ್ಮಣ, ನಾನು ಸಂಕಲ್ಪಿಸಿದ ಈ ಪರಮ ಪುಣ್ಯತರ ಯಾಗವು ನಿರಾತಂಕವಾಗಿ ನೆರವೇರಿಸಿ ಕೃತಾರ್ಥನಾಗಿದ್ದೇನೆ. ತಾವು ಗುರುವಿನ ಆಜ್ಞೆಯಂತೆ ಯಜ್ಞಕಂಟಕರನ್ನು ನಿಗ್ರಹಿಸಿ ಯಜ್ಞವು ನಿರ್ವಿಘ್ನವಾಗಿ ನೆರವೇರಲು ಸಹಕರಿಸಿದ್ದೀರಿ. ಈ ಸಿದ್ಧಾಶ್ರಮದ ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ಸಂಕಲ್ಪಿಸಿದ ಕಾರ್ಯವು ಸಿದ್ಧಿಸಲು ಕಾರಣಕರ್ತರೂ ಆಗಿದ್ದೀರಿ. ಗುರುಗಳೇ, ತಮ್ಮಿಂದ ನಡೆಸಲ್ಪಟ್ಟ ಈ ಮಹಾಯಾಗದಲ್ಲಿ ನಾವು ಭಾಗಿಯಾಗುವ ಅವಕಾಶವನ್ನು ನಮಗೆ ನೀಡಿ ನಮ್ಮನ್ನ ಧನ್ಯರಾಗಿಸಿದಿರಿ. ಆ ದುಷ್ಟ ರಾಕ್ಷಸರನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸುವ ಶಕ್ತಿ ತಮ್ಮಲ್ಲಿಯೇ ಇದ್ದರೂ ಸಹ ನಮಗೆ ಆ ಶಕ್ತಿಯನ್ನು ಅನುಗ್ರಹಿಸಿ ಅತಿಬಲ ಮಹಾಬಲ ವಿದ್ಯೆಯನ್ನು ಉಪದೇಶಿಸಿ ದಿವ್ಯಾಸ್ತ್ರಗಳಿಂದ ಹರಸಿದ್ದೀರಿ. ಈ ತಮ್ಮ ಕರುಣೆಯ ಬಲವೇ ನಮ್ಮಿಂದ ರಾಕ್ಷಸ ಸಂಹಾರ ಮಾಡುವಂತೆ ಮಾಡಿತು. ಮಹಾಮುನಿಗಳೇ, ನಿಮ್ಮಿಂದ ಪುಣ್ಯಕರವಾದ ಯಜ್ಞ ಕಾರ್ಯದಲ್ಲಿ ದಿವ್ಯ ಸನ್ನಿಧಾನದ ದರ್ಶನವು ಹಾಗೂ ಸಹೋದರನ ದುಷ್ಟ ನಿಗ್ರಹದ ಕಾರ್ಯದಲ್ಲಿ ನನ್ನ ಪಾಲ್ಗೊಳ್ಳುವಿಕೆಯೂ ಸಾಧ್ಯವಾಯಿತು. ರಾಜಕುಮಾರರೇ, ರಾಕ್ಷಸರನ್ನು ದಮನ ಮಾಡುವ ಪರಾಕ್ರಮದ ಜೊತೆಗೆ ಋಷಿಮುನಿಗಳನ್ನೂ ಸಂತೃಪ್ತಿಗೊಳಿಸುವ ವಿನಯವನ್ನೂ ತೋರಿದ್ದೀರಿ. ಗುರುಗಳೇ, ಈ ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಲು ಕಾರಣರಾದ ರಾಜಕುಮಾರರಿಗೆ ಮಿಥಿಲಾನಗರದಲ್ಲಿ ನಡೆಯುತ್ತಿರುವ ಯಜ್ಞದಂತಹ ಪುಣ್ಯ ಕಾರ್ಯವನ್ನು ಹಾಗೂ ಭೂಮಿಯು ಕಂಡ ಮಹಾಪರಾಕ್ರಮಿಗಳನ್ನೇ ಸೋತು ಶರಣಾಗುವಂತೆ ಮಾಡುವಂತಹ ಶಿವಧನುಸ್ಸನ್ನು ಎದೆಯೇರಿಸಲು ಪ್ರೋತ್ಸಾಹಿಸಬಹುದಲ್ಲವೇ? ರಾಮ, ಲಕ್ಷ್ಮಣ, ಮಹಾಮುನಿಗಳ ಅಪೇಕ್ಷೆಗೆ ತಮ್ಮ ಅಭಿಪ್ರಾಯ? ಗುರುವರ್ಯ, ಯಜ್ಞ ಕಾರ್ಯದ ನಂತರ ತಮ್ಮ ಆದೇಶಕ್ಕೆ ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ತಾವು ನಮ್ಮನ್ನು ಮತ್ತೊಂದು ಪುಣ್ಯ ಸನ್ನಿಧಾನಕ್ಕೆ ಕರೆದೊಯ್ಯಲು ಅಪೇಕ್ಷೆ ಪಟ್ಟಿರುವುದಕ್ಕೆ ನಾವು ಆನಂದ ಪಡುತ್ತೇವೆ. ಮಹರ್ಷಿಗಳೇ, ಶಿವಧನಸ್ಸು ಮಿಥಿಲಾ ನಗರದಲ್ಲಿ ಇರುವ ವಿಚಾರವನ್ನು ತಿಳಿದು ನಮಗೆ ಕುತೂಹಲವಾಗುತ್ತಿದೆ. ಅದರ ಮಹಿಮೆಯನ್ನು ತಿಳಿಯುವ ಹಂಬಲವೂ ಆಗುತ್ತಿದೆ. ನಿಮ್ಮ ಕುತೂಹಲವನ್ನು ತಣಿಸಲು ಶಿವಧನಸ್ಸಿನ ವಿಚಾರವನ್ನು ತಿಳಿಸುತ್ತೇನೆ. ಹಿಂದೆ ದಕ್ಷಯಜ್ಞದ ಕಾಲದಲ್ಲಿ ವಿಶ್ವಕರ್ಮನಿಂದ ನಿರ್ಮಿತಗೊಂಡ ಆ ಶಿವಧನಸ್ಸನ್ನೇ ಬಳಸಿ ಪರಶಿವನು ಯುದ್ಧ ಮಾಡಿದ್ದರು.
ತದನಂತರದಲ್ಲಿ ದೇವರಾತನೆಂಬ ಮಿಥಿಲಾಪತಿಗೆ ಪರಶಿವನಿಂದಲೇ ಆ ಶಿವಧನಸ್ಸು ನೀಡಲ್ಪಟ್ಟಿತು. ದೇವರಾತನ ವಂಶದಲ್ಲಿ ಜನಿಸಿದ ಜನಕ ಮಹಾರಾಜ ಯಾಗವೊಂದನ್ನು ಮಾಡಿ ದೇವತೆಗಳನ್ನು ಸಂತೃಪ್ತಿಗೊಳಿಸಿದ್ದನು. ಸಂತೃಪ್ತಿಗೊಂಡ ದೇವತೆಗಳು ಯಜ್ಞ ಮಂಟಪದಲ್ಲೇ ಆ ಶಿವಧನಸ್ಸನ್ನು ಜನಕ ಮಹಾರಾಜನಿಗೆ ಬಹುಮಾನ ರೂಪದಲ್ಲಿ ನೀಡಿದ್ದರು. ಆ ಮಹಾಧನಸ್ಸಿನ ಶೀಂಜನಿಯನ್ನು ಎಳೆದು ಕಟ್ಟಲು ದೇವ ದಾನವ ಮಾನವ ರೂಪದ ರಾಕ್ಷಸರಲ್ಲಿ ಯಾರೂ ಸಮರ್ಥರಿಲ್ಲ. ಪರಶಿವನ ಧನುಸ್ಸಿಗೆ ಹೆದೆ ಏರಿಸಿ ಅದರಲ್ಲಿ ಬಾಣವನ್ನು ಪ್ರಯೋಗಿಸುತ್ತೇನೆ. ಭಲೆ ಅಗ್ರಜ ಭಲೆ, ನಿನ್ನ ಪರಾಕ್ರಮಕ್ಕೆ ತಕ್ಕುದಾದ ಮಾತನ್ನೇ ಆಡಿರುವೆ. ಮಿಥಿಲೆಯಲ್ಲಿ ಯಾರೂ ತೋರದ ಪರಾಕ್ರಮವನ್ನು ನೀನು ತೋರಿದರೆ ಆ ಸಾಹಸಕ್ಕೆ ಪಣವಾಗಿಟ್ಟ ಜನಕ ಪುತ್ರಿ ನಿನಗೆ ಸಿಗುವಳು. ಸೋದರ ಕುಂಭಕರ್ಣ, ನನ್ನ ಪರಾಕ್ರಮಕ್ಕೆ ಮಾಡಲಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ, ಪಡೆಯಲಸಾಧ್ಯವಾದುದು ಯಾವುದೂ ಇಲ್ಲ. ಆ ಪರಶಿವನ ಕೈಲಾಸವನ್ನೇ ಎತ್ತಿ ಅಲುಗಾಡಿಸಿದ ಬಲಶಾಲಿ ನಾನು. ಅವನು ಉಪಯೋಗಿಸಿ ಬಿಟ್ಟ ಆ ಧನುಸ್ಸಿಗೆ ಹೆದೆ ಏರಿಸುವುದು ಕಷ್ಟವೇ? ಸೋದರ ವಿಭೀಷಣ, ಈ ನಮ್ಮ ನಿರ್ಧಾರಕ್ಕೆ ತಮ್ಮ ಸಲಹೆ ಏನು? ಏಕೆ ಮೌನದಿಂದಿರುವಿರಲ್ಲ? ಅಗ್ರಜ, ಒಂದು ವಿಚಾರವನ್ನು ನಿರ್ಧಾರ ಮಾಡಿದ ನಂತರ ನನ್ನ ಸಲಹೆ ಕೇಳಿದರೆ ಹೇಗೆ ಹೇಳದು? ನನ್ನ ಸಲಹೆ ನಿಮ್ಮ ನಿರ್ಧಾರಕ್ಕೆ ವಿರುದ್ಧವಾಗಿದ್ದರೆ ತಮಗೆ ಬೇಸರವಾಗುತ್ತದೆಯಲ್ಲವೇ? ಪರವಾಗಿಲ್ಲ, ಸೋದರ ಎಂಬ ಕಾರಣಕ್ಕೆ ಆ ಬೇಸರವನ್ನು ಸಹಿಸಿಕೊಳ್ಳುತ್ತೇನೆ. ತಮ್ಮ ಅಭಿಪ್ರಾಯವನ್ನು ತಿಳಿಸುವಂಥವರಾಗಿ. ಅಗ್ರಜ, ಪರಾಕ್ರಮ ಪ್ರದರ್ಶನದ ಹಿಂದೆ ಪ್ರತಿಷ್ಠೆಯೋ ಪ್ರತೀಕಾರವೋ ಕೇವಲ ಪ್ರದರ್ಶನ ಪ್ರಿಯತೆಯೋ ಇರುವುದಾದರೆ ಅಂತಹ ನಿರ್ಧಾರ ವಿವೇಕಯುತವೆಂದು ನಾನು ತಿಳಿಯುವುದಿಲ್ಲ. ಸಾಕು ಸಾಕು, ನಿನ್ನ ಅಭಿಪ್ರಾಯ ಏನೆಂದು ನನಗೆ ತಿಳಿಯಿತು. ಈ ನನ್ನ ನಿರ್ಧಾರವನ್ನು ಪ್ರತಿಷ್ಠೆ ಎಂದಾದರೂ ತಿಳಿ, ಪ್ರತೀಕಾರ ಎಂದಾದರೂ ತಿಳಿ, ದುರಹಂಕಾರದ ಪ್ರದರ್ಶನ ಎಂದಾದರೂ ತಿಳಿ. ಇವೆಲ್ಲ ರಾವಣನ ಲಕ್ಷಣಗಳು. ಪರಾಕ್ರಮವಿರುವುದೇ ಪ್ರದರ್ಶನಕ್ಕೆ ಎಂದು ಆ ಮಿಥಿಲೆಯಲ್ಲಿ ತೋರಿ ಬರುತ್ತೇನೆ. ರಾವಣೇಶ್ವರ, ಪ್ರಭು ಪ್ರಭು, ಅನಾಹುತವಾಯಿತು. ಅಯೋಧ್ಯೆಯಿಂದ ಬಂದ ರಾಮ ಲಕ್ಷ್ಮಣರು ನಮ್ಮ ಸುಬಾಹು. ಮಾರೀಚ, ನಾನೀಗ ವಿಜಯೋತ್ಸಾಹಕ್ಕೆ ಹೊರಟಿದ್ದೇನೆ. ನಿನ್ನ ಆತಂಕವಾಗಲಿ ಅನಾಹುತವಾಗಲಿ ಅಮಂಗಲದ ನುಡಿಗಳನ್ನು ಕೇಳಲು ನಾನು ಸಿದ್ಧನಿಲ್ಲ. ನಾನು ಮಿಥಿಲೆಯಿಂದ ಬಂದ ನಂತರ ನಿನ್ನೊಡನೆ ಮಾತನಾಡುತ್ತೇನೆ. ಪ್ರಭು, ನನ್ನ ಮಾತನ್ನು ಸ್ವಲ್ಪ ಮಾರೀಚ, ಇಲ್ಲಿ ಎಲ್ಲರೂ ನನ್ನ ಮಾತು ಕೇಳಬೇಕು ಅಷ್ಟೇ. ಮಿಥಿಲೆಯಿಂದ ಬಂದ ನಂತರ ನಿನ್ನೊಡನೆ ಮಾತುಕತೆ. ಅಮಾತ್ಯರೇ, ಪ್ರಭು, ತಾವು ಯಾವುದೋ ಗಹನವಾದ ಆಲೋಚನೆಯಲ್ಲಿ ಇರುವಂತಿದೆ. ಆಲೋಚನೆಯಲ್ಲ ದೇವಿ, ಆತಂಕ. ಮಾತೃಶ್ರೀ, ಪ್ರಭು, ತಮ್ಮ ಮನಸ್ಸಿನಲ್ಲಿರುವ ಆತಂಕವೇನೆಂದು ತಿಳಿದರೆ ನಾನು ಅದರ ಪರಿಹಾರಕ್ಕೆ ಯೋಚಿಸಬಹುದು. ಇದು ಆಲೋಚನೆಯಿಂದ ಪರಿಹಾರವಾಗುವ ಆತಂಕವಲ್ಲದೆ ಅಪ್ರಿಯನಾದ ವ್ಯಕ್ತಿಯೊಬ್ಬ ಸ್ವಯಂವರಕ್ಕೆ ಆಗಮಿಸುತ್ತಾ ಇರುವುದರಿಂದ ಮಹಾ ಅಪಾಯವೊಂದು ಅರಮನೆಯ ದ್ವಾರದಲ್ಲಿ ಕಾದು ಕುಳಿತಿರುವಂತೆ ಭಾಸವಾಗುತ್ತದೆ. ಪ್ರಭು, ಸ್ವಯಂವರಕ್ಕೆ ಆಗಮಿಸುವ
ಅಂತಹ ಅಪಾಯಕಾರಿ ವ್ಯಕ್ತಿ ಯಾರೆಂದು ಕೇಳಬಹುದೇ? ಈಗಾಗಲೇ ಅನೇಕ ದುರ್ವರ್ತನೆಗಳಿಂದ ದೇವತೆಗಳಲ್ಲಿ ದ್ವೇಷವನ್ನು, ಮಹಾವಿಷ್ಣುವಿನಲ್ಲಿ ವೈರತ್ವವನ್ನು, ಮುನಿಜನರಲ್ಲಿ ಕೋಪತಾಪಗಳನ್ನು ಉಂಟು ಮಾಡಿರುವ ಲಂಕಾಧಿಪತಿ ರಾವಣೇಶ್ವರನು ಶಿವಧನಸ್ಸನ್ನು ಎತ್ತಿ ಸ್ವಯಂವರದಲ್ಲಿ ಗೆಲ್ಲಲೇಬೇಕೆಂಬ ಛಲದಿಂದ ಮಿಥಿಲೆಗೆ ಆಗಮಿಸುತ್ತಾ ಇರುವ ವಿಚಾರವನ್ನು ನಮ್ಮ ಚಾರರು ತಿಳಿಸಿರುತ್ತಾರೆ. ಅವನೇನಾದರೂ ಶಿವಧನಸ್ಸನ್ನು ಎತ್ತಿ ಹೆದೆ ಏರಿಸಿದನೆಂದರೆ ಎಂಥ ಅನರ್ಥವಾಗಬಹುದೆಂದು ಒಮ್ಮೆ ಆಲೋಚಿಸಿ ನೋಡು. ಹೌದು ಪ್ರಭು, ಆ ರಾವಣನೇನಾದರೂ ಸ್ವಯಂವರವನ್ನು ಗೆದ್ದರೆ ನಾವು ಅನನ್ಯವಾಗಿ ಕಾಪಾಡಿದ ಅಪರೂಪದ ರತ್ನವನ್ನು ಅಗ್ನಿಗೆ ಆಹುತಿ ನೀಡಿದಂತಾಗುತ್ತದೆ ಅಲ್ಲವೇ? ನಿಜ ದೇವಿ, ನಿಜ. ದೇವಸುಂದರಿ ರಂಭೆ ವಿಚಾರದಲ್ಲಿ ರಾವಣನು ತೋರಿದ ಅಪಚಾರ, ಮಹಾಮಾತೆ ಪಾರ್ವತಿ ದೇವಿಯ ಬಗ್ಗೆ ರಾವಣನು ತೋರಿದ ದುರ್ವರ್ತನೆ, ವೇದವತಿ ಅಗ್ನಿ ಪ್ರವೇಶ ಮಾಡಲು ರಾವಣನೇ ಕಾರಣ ಎಂಬ ವಿಚಾರವನ್ನು ಮಹಾಮುನಿ ನಾರದ ಮಹರ್ಷಿಗಳು ತಿಳಿಸಿದ ಮೇಲಂತೂ ಅವನ ಆಗಮನ ಅತ್ಯಂತ ಆಘಾತಕಾರಿಯಾದುದು ಎಂಬುದು ನಿನಗೆ ಅನ್ನಿಸುವುದಿಲ್ಲವೇ? ಊರ್ಮಿಳೆ, ನೀನು ಹೇಳುವ ವಿಷಯ ಏನೇ ಇದ್ದರೂ ಒಂದೆರಡು ದಿನಗಳ ನಂತರ ತಿಳಿಸು. ಈಗ ನೀನು ತರ. ಆಗಲಿ ಮಾತೃಶ್ರೀ. ಹೌದು ಪ್ರಭು, ಆ ರಾವಣನ ಕಾರಣಕ್ಕಾಗಿ ನಮ್ಮ ಸೀತೆಯ ಭವಿಷ್ಯದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ. ಪ್ರಭು, ಆ ರಾವಣ ಇಲ್ಲಿಗೆ ಬರುವ ಮುನ್ನವೇ ನಾವು ಸ್ವಯಂವರವನ್ನು ರದ್ದುಗೊಳಿಸಿದರೆ? ಇಲ್ಲ ದೇವಿ, ಆಗ ರಾವಣನು ಮತ್ತಷ್ಟು ಕೆರಳಬಹುದು. ತನ್ನ ವರಬಲ ಸೈನ್ಯ ಬಲದಿಂದ ನಮ್ಮ ಮೇಲೆ ದಂಡೆತ್ತಿ ಬಂದರೂ ಆಶ್ಚರ್ಯವೇ. ಅದೇ ನನಗೆ ಚಿಂತೆಯಾಗಿದೆ. ಸಹೋದರಿ ಸೀತೆ, ಇದೇನಿದು? ತಂದೆ ತಾಯಿ ನಿನ್ನ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ ನೀನಿಲ್ಲಿ ಯಾವುದೋ ಗಿಣಿಯ ಚಿತ್ರವನ್ನು ಬರೆಯುತ್ತಿರುವೆಯಲ್ಲ? ಊರ್ಮಿಳಾ, ಇದು ಯಾವುದೋ ಗಿಳಿಯ ಚಿತ್ರವಲ್ಲ. ವಾಲ್ಮೀಕಿ ಮಹರ್ಷಿಯವರಿಂದ ಕೇಳಿದ ಆ ಪುರುಷೋತ್ತಮನ ಕಥೆಯನ್ನು ಹೇಳಿ ಕಣ್ಮರೆಯಾಯಿತಲ್ಲ, ಆ ಗಿಳಿಯ ಚಿತ್ರ. ಸಹೋದರಿ, ನೀನಿಲ್ಲಿ ಮಹಾಪುರುಷನ ಕತೆ ಬಗ್ಗೆ ಯೋಚಿಸಿದರೆ ಪುರುಷಾಧಮನೊಬ್ಬ ಸ್ವಯಂವರಕ್ಕೆ ಬರುತ್ತಿದ್ದಾನೆ. ಆತನೇನಾದರೂ ಸ್ವಯಂವರದ ಪಣವನ್ನು ಗೆದ್ದು ನಿನ್ನನ್ನು ವರಿಸುವಂತೆ ಆಗಿಬಿಟ್ಟರೆ ಎಂದು ತಂದೆ ತಾಯಿ ಚಿಂತೆ ಮಾಡುತ್ತಿದ್ದಾರೆ. ಈ ಶುಕರಾಣಿ ಹೇಳಿರುವ ಕಥೆಯನ್ನೇ ನಂಬುವುದಾದರೆ ಆ ಪುರುಷೋತ್ತಮನೇ ಸ್ವಯಂವರವನ್ನು ಗೆಲ್ಲುತ್ತಾನೆ ಹೊರತು ಪುರುಷಾಧಮನಲ್ಲವಲ್ಲ. ಸಹೋದರಿ, ಈಗ ಸ್ವಯಂವರಕ್ಕೆ ಬರುತ್ತಿರುವುದು ಲಂಕಾಧಿಪತಿ ಮಹಾಪರಾಕ್ರಮಶಾಲಿ ರಾವಣ. ಆತನೇನಾದರೂ ತನ್ನ ಬಲದಿಂದ ಶಿವಧನುಸ್ಸನ್ನು ಎತ್ತಿದರೆ ಎಂಬ ಭೀತಿ ಉಂಟಾಗಿದೆಯಲ್ಲ. ಚಿಂತಿಸಬೇಡ ಊರ್ಮಿಳೆ. ಯಾವುದು ಆಗಬೇಕೆಂದು ಪೂರ್ವ ನಿರ್ಧಾರಿತವಾಗಿದೆಯೋ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಒಳ್ಳೆಯದನ್ನು ನಿರೀಕ್ಷಿಸಬೇಕು, ಕೆಟ್ಟದ್ದನ್ನು ಎದುರಿಸಲು ಸಿದ್ಧರಾಗಿರಬೇಕು. ಸಹೋದರಿ, ನಿನ್ನ ಮನಸ್ಥೈರ್ಯ ಎಲ್ಲರಿಗೂ ಬರುವುದು ಕಷ್ಟ. ಶುಕರಾಣಿ, ನೀನು ಶುಭವಾಣಿ ಹೇಳಿರುವಾಗ ನಾನೇಕೆ ಚಿಂತಿಸಬೇಕು? ಪ್ರಭುಗಳಿಗೆ ಶುಭವಾಗಲಿ. ಗುರುವರ್ಯ, ತಮ್ಮ ಆಶೀರ್ವಾದ ಬಲದಿಂದ ಶುಭವಾಗಲೇಬೇಕು. ಆದರೆ
ಅಂತಹ ಶುಭ ಕಾರ್ಯದಲ್ಲಿ ಸಂತೋಷವೂ ಸಂಭ್ರಮವೂ ತುಂಬಿರಬೇಕಲ್ಲವೇ? ಆತಂಕವೂ ಚಿಂತೆಯೂ ಇರಬಾರದಲ್ಲವೇ? ಮಹಾರಾಜ, ಶುಭವೆಂದರೆ ಸಂಭ್ರಮ, ಸಂತೋಷ. ಅದರಲ್ಲಿ ಚಿಂತೆ ಇದ್ದರೆ ಅದು ಶುಭ ಹೇಗಾಗುತ್ತದೆ? ಗುರುದೇವ, ಪುರುಷೋತ್ತಮನೋರ್ವನು ಶಿವಧನುಸ್ಸನ್ನು ಎತ್ತಿ ಸ್ವಯಂವರವನ್ನು ಗೆದ್ದು ಸೀತೆಯನ್ನು ವರಿಸಿದರೆ ಅದು ಶುಭ. ಆದರೀಗ ಲಂಕಾಧಿಪತಿ ಸ್ವಯಂವರಕ್ಕೆ ಬರುತ್ತಿರುವುದರಿಂದ ನಮಗೆ ಚಿಂತೆಯಾಗಿದೆ. ನಿಜ ಮಹಾರಾಣಿ, ನಿಜ. ಇದು ಚಿಂತೆಯ ವಿಚಾರವೇ. ಮಂಗಳದ ಆರತಿಯ ಮೈಯನ್ನು ಸುಡುವಂತೆ ಆದರೆ ಅದು ಮಂಗಳವಾಗುವುದಿಲ್ಲ. ಗುರುವರಿಯ, ಇದುವರೆಗೂ ಶಿವಧನಸ್ಸನ್ನು ಎತ್ತಲು ಬಂದ ರಾಜಾಧಿರಾಜರುಗಳಿಗಿಂತ ಎಷ್ಟೋ ಪಟ್ಟು ಮಹಾಪರಾಕ್ರಮಶಾಲಿಯು ವರಬರ ಗರ್ವಿತನೂ ಆದಂಥ ರಾವಣನು ಎಲ್ಲಿ ಶಿವಧನಸ್ಸನ್ನು ಎತ್ತಿ ಬಿಡುವನು ಎಂಬ ಆತಂಕವು ನನ್ನಲ್ಲಿ ಹೆಚ್ಚಾಗುತ್ತಿದೆ. ಅಲ್ಲದೆ ವೇದವತಿಯ ಪೂರ್ವ ಜನ್ಮದ ವೃತ್ತಾಂತವನ್ನು ನೆನೆದರೆ ಈಗಲೂ ನನ್ನ ದೇಹ ಕಂಪಿಸುತ್ತದೆ. ಗುರುದೇವ, ಕಂಪಿಸುತ್ತದೆ. ಚಿಂತಿಸಬೇಡ ಮಹಾರಾಜ. ಸೀತೆಯ ಪೂರ್ವ ಜನ್ಮ, ವೇದವತಿಯು ಪೂರೈಸಿದ ರಾವಣನ ಇಚ್ಛೆಯು ಬೇರಾವ ಜನ್ಮದಲ್ಲೂ ಸಫಲವಾಗುವುದಿಲ್ಲ. ಶುಭಮಸ್ತು. ಸ್ವಾಮಿ, ನೀವು ವಿಶ್ವಾಮಿತ್ರರ ಸಂಗಡ ಹೋದ ರಾಮಲಕ್ಷ್ಮಣರ ಬಗ್ಗೆ ಚಿಂತಿಸುತ್ತಿರುವಿರೇ? ಸ್ವಾಮಿ, ರಾಮ ಲಕ್ಷ್ಮಣರ ವಿಚಾರವಾಗಿ ಸಿದ್ಧಾಶ್ರಮದಿಂದ ಯಾವ ಸಮಾಚಾರವೂ ಬರಲಿಲ್ಲವೇ? ಕೌಸಲ್ಯ, ಸುಮಿತ್ರ, ನಾನೂ ಸಹ ನಿಮ್ಮಂತೆಯೇ ಸಿದ್ಧಾಶ್ರಮದಿಂದ ಬರಬಹುದಾದ ಸಂದೇಶಕ್ಕಾಗಿ ಕಾತರದಿಂದ ಕಾಯುತ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ರಾಮ ಲಕ್ಷ್ಮಣರು ಅಯೋಧ್ಯೆಗೆ ಕ್ಷೇಮವಾಗಿ ಬರುವ ಕ್ಷಣವನ್ನು ನಿರೀಕ್ಷಿಸುತ್ತಾ ಅದೇ ಚಿಂತೆಯಲ್ಲಿದ್ದೇನೆ. ವಿಶ್ವಾಮಿತ್ರರ ಶಕ್ತಿಯ ಬಗ್ಗೆ ಅರಿವಿದ್ದರು. ವಸಿಷ್ಠ ಮಹಾಮುನಿಗಳು ನಿರಾತಂಕವಾಗಿರಲು ಸೂಚಿಸಿದ್ದರೂ ಸಹ ರಾಮಚಂದ್ರನ ಮೇಲಿನ ಮಮಕಾರಕ್ಕೋ ಏನೋ ಅವನ ಅಗಲಿಕೆ ಅಸಹನೀಯವೆನಿಸುತ್ತಿದೆ. ಇನ್ನೆಂದೂ ಎಲ್ಲಿಗೂ ರಾಮಚಂದ್ರನನ್ನು ಒಂದು ದಿನವೂ ಕಳುಹಿಸಬಾರದೆಂದು, ಅವನು ಸನಿಹದಲ್ಲಿಲ್ಲವೆಂಬ ಚಿಂತೆಯಿಂದ ಬಾಧೆಪಡಬಾರದೆಂದು ನಿರ್ಧರಿಸುವಂತಾಗಿದೆ. ಸ್ವಾಮಿ, ನಿಮ್ಮಂತೆಯೇ ನಮಗೂ ಕೂಡ ನಮ್ಮ ಪುತ್ರರು ನಮ್ಮ ಕಣ್ಣ ಮುಂದೆಯೇ ಇರಬೇಕೆಂಬ ಆಸೆ ಬಲವಾಗಿದೆ. ಆದರೆ ದೊರೆಯ ಆಜ್ಞೆಯನ್ನು ಪರಿಪಾಲಿಸಬೇಕಾದ ಮಕ್ಕಳನ್ನು ದೂರ ಹೋಗದಂತೆ ತಡೆಯಲು ನಮ್ಮಂಥ ಮಾತೆಯರು ಅಸಮರ್ಥರಾಗಿರುತ್ತೇವೆ. ಅಸಹಾಯಕತೆಯಿಂದ ನಮ್ಮ ಸಂಕಟವನ್ನು ನಾವು ನುಂಗಿ ಅವರವರ ಕರ್ತವ್ಯ ನಿಷ್ಠೆಗೆ ಅಡ್ಡಿಯಾಗದಂತೆ ಇದ್ದು ಬಿಡುತ್ತೇವೆ. ನಿಮ್ಮ ಮಾತು ನಿಜ. ರಾಮಚಂದ್ರನ ಅಗಲಿಕೆ ನನಗೇ ಇಷ್ಟೊಂದು ಸಂಕಟವನ್ನು ನೀಡುತ್ತಿರುವಾಗ ಮಾತೆಯರಾದ ನಿಮಗೆ ಇನ್ನೂ ಹೆಚ್ಚಿನ ಸಂಕಟ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಮಹರ್ಷಿ ವಿಶ್ವಾಮಿತ್ರರ ಶಿಷ್ಯರೊಬ್ಬರು ಸಿದ್ಧಾಶ್ರಮದಿಂದ ತಮಗೆ ಸಂದೇಶವನ್ನು ತಂದಿದ್ದಾರೆ. ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಮಹಾಪ್ರಭು. ಅವರನ್ನು ಗೌರವದಿಂದ ಇಲ್ಲಿಗೆ ಕರೆತನ್ನಿ. ಸ್ವಾಮಿ, ಆಶ್ರಮದಿಂದ ಯಾವ ಸಂದೇಶ ಬಂದಿರಬಹುದು? ಶುಭ ಸಂದೇಶವೇ ಆಗಿರುತ್ತದೆ ಅಲ್ಲವೇ? ನಾವು ಅದೇ ನಿರೀಕ್ಷೆಯಲ್ಲಿದ್ದೇವೆ. ಮಹಾರಾಜರಿಗೆ ಪ್ರಣಾಮಗಳು. ಗುರುವರಿಯರಾದ ವಿಶ್ವಾಮಿತ್ರ ಮುನಿಗಳು ತಮಗೊಂದು ಶುಭ ಸಂದೇಶ ಕಳಿಸಿದ್ದಾರೆ. ತಪೋದರರೇ, ಸಿದ್ಧಾಶ್ರಮದಿಂದ ಬರಬಹುದಾದ ಸಂದೇಶಕ್ಕಾಗಿ ನಾವು ಕಾತರದಿಂದ ಕಾಯುತ್ತಾ ಇದ್ದೇವೆ. ತಮ್ಮ ಆಗಮನ ಬಾಯಾರದವನಿಗೆ ಅಮೃತ ಸಿಕ್ಕಂತಾಯಿತು.
ದಯಮಾಡಿ ಬ್ರಹ್ಮರ್ಷಿಗಳು ಕಳುಹಿಸಿದ ಸಂದೇಶವನ್ನು ತಿಳಿಸುವ ಕೃಪೆ ಮಾಡುವಿರಾ? ಮಹಾರಾಜ, ನಿಮ್ಮ ಹಿರಿಯ ಪುತ್ರ ರಾಮಚಂದ್ರ ತನ್ನ ಅಸ್ತ್ರ ಪ್ರಯೋಗದಿಂದ ಯಜ್ಞ ವಿಘ್ನಕ್ಕೆ ಬಂದಿದ್ದ ಮಹಾಪಾತಕಿ ಮಾರೀಚನನ್ನು ಸಾಗರದೊಳಗೆ ಹೋಗಿ ಬೀಳುವಂತೆ ಮಾಡಿ ಸುಬಾಹುವನ್ನು ಸಂಹಾರ ಮಾಡಿ ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞವು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡಿದ್ದಾನೆ. ಆಹಾ, ಎಂತಹ ಆನಂದದಾಯಕವಾದ ಸಮಾಚಾರವನ್ನು ತಿಳಿಸಿದ್ದೀರಿ. ಕೌಸಲ್ಯ, ಸುಮಿತ್ರ, ಕೇಳಿದ್ರ? ವಿಶ್ವಾಮಿತ್ರನ ಯಜ್ಞ ನಿರ್ವಿಘ್ನವಾಗಿ ನೆರವೇರಿತಂತೆ. ಮಹಾರಾಜ, ಮಾರೀಚನ ತಾಯಿಯು ಮಹಾರಾಕ್ಷಸಿ ತಾಟಕಿಯೂ ಕೂಡ. ರಾಮಚಂದ್ರನಿಂದ ಹೊರಟ ಬಾಣಗಳಿಗೆ ಬಲಿಯಾಗಿ ತಾಟಕವನದಲ್ಲಿ ಸಂಚರಿಸುತ್ತಿದ್ದ ಮಾನವರಿಗೆ ಕಂಕಟ ತಪ್ಪಿದೆ. ಸ್ತ್ರೀಯನ್ನು ಅನುಕಂಪ ತಾಳದೆ ಲೋಕಕಂಟಕಿ ಮಹಾದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಅಬ್ಬಾ, ದುಷ್ಟರ ದಮನ, ಶಿಷ್ಟರ ರಕ್ಷಣೆ ನಮ್ಮ ಮಕ್ಕಳಿಂದ ಆಯ್ತೆಂದು ಕೇಳಿ ನಮಗೆ ಮಹದಾನಂದವಾಯಿತು. ಋಷಿವತಿಯರೇ, ತಾವು ಅರಮನೆಯ ಆತಿಥ್ಯವನ್ನು ಸ್ವೀಕರಿಸಿ ಹೊರಡಬೇಕು. ಆಗಬಹುದು. ರಾಮ ಲಕ್ಷ್ಮಣರು ಬಿಲ್ಲುಗಳನ್ನು ಹಿಡಿದು ನಿಂತರೆ ಸಾಕ್ಷಾತ್ ಹರಿಹರರೇ ಧರ್ಮ ರಕ್ಷಣೆಗೆ ನಿಂತಂತೆ ಭಾಸವಾಗುತ್ತದೆ. ನಿಮ್ಮ ವೀರಪುತ್ರರಿಗೆ ಲೋಕವು ಧನ್ಯವಾಗಿರಲೇಬೇಕು. ನಾವಿನ್ನು ಬರುತ್ತೇವೆ ಮಹಾರಾಜ. ಧನ್ಯೋಸ್ಮಿ ಋಷಿವರ್ಯ. ಸುಮಿತ್ರ, ಕೇಳಿದ್ರ? ನಾವು ಬಾಲಕರೆಂದು ಆತಂಕಗೊಂಡಿದ್ದು, ಆದರೆ ಎಂತಹ ಮಹತ್ಕಾರ್ಯವನ್ನು ಮಾಡಿದ್ದಾರೆ. ಯಜ್ಞವನ್ನು ರಕ್ಷಿಸಿ ನಮ್ಮ ವಂಶದ ಕೀರ್ತಿ ಪತಾಕೆಯನ್ನು ಬೆಳಗಿಸಿದ್ದಾರೆ. ನಿಜವಾಗಿಯೂ ನೀವು ವೀರಮಾತೀರು, ವೀರಮಾತೀರು. ಮಂಥರೆ, ಎಲ್ಲಿಗೆ ತೆರಳಿದ್ದೆ? ಎಲ್ಲಿಂದ ಬರುತ್ತಿರುವೆ? ಮಹಾರಾಣಿ, ತಮ್ಮ ವಾರಗಿತ್ತಿಯರು ಒಟ್ಟಿಗೆ ಸೇರಿ ಮಹಾರಾಜರನ್ನು ಕಾಣಲು ಅವರ ಬಳಿ ಹೋಗಿದ್ದು ನನ್ನ ಗಮನಕ್ಕೆ ಬಂದಿತ್ತು. ಕೌಸಲ್ಯ ಸುಮಿತ್ರೆಯರಿಬ್ಬರು ಮಹಾಪ್ರಭುಗಳನ್ನು ಭೇಟಿಯಾಗುವ ಕಾರಣವಾದರೂ ಏನಿತ್ತು? ಅದನ್ನು ತಿಳಿಯಲೆಂದೇ ನಮ್ಮ ಆಪ್ತ ಸಖಿಯನ್ನು ಮಹಾರಾಜರ ವಿಶ್ರಾಂತಿ ಕೋಣೆಯ ಬಳಿಗೆ ಕಳಿಸಿದ್ದೆ. ನನಗೀಗ ತಿಳಿಯಿತು. ಕೌಸಲ್ಯ ಸುಮಿತ್ರೆಯರಿಬ್ಬರು ರಾಮ ಲಕ್ಷ್ಮಣರ ವಿಚಾರವನ್ನು ತಿಳಿದುಕೊಳ್ಳಲು ಮಹಾಪ್ರಭುಗಳ ಬಳಿ ಹೋಗಿರಬಹುದು. ಸರಿಯಾಗಿ ಊಹಿಸಿದಿರಿ ಮಹಾರಾಣಿ. ಮತ್ತದರಲ್ಲೇನಿದೆ ವಿಶೇಷ? ನೀನು ನನ್ನ ಅಲಂಕಾರವನ್ನು ಮುಂದುವರೆಸು. ವಿಶೇಷ ಇದೆ ಮಹಾರಾಣಿ. ನಾನು ನನ್ನ ಸಖಿಯಿಂದ ಕೇಳಿ ತಿಳಿದಿದ್ದನ್ನು ನಿಮಗೆ ತಿಳಿಸಲೆಂದು ಬಂದಿದ್ದೇನೆ. ಅದೇನೆಂದು ಹೇಳು. ಕೌಸಲ್ಯ ಸುಮಿತ್ರೆಯರನ್ನು ಮಹಾಪ್ರಭುಗಳಿಂದ ವೀರಮಾತೆ ಎಂಬ ಅಪಾರ ಮನ್ನಣೆಗೆ ಒಳಪಟ್ಟು ಆನಂದದಿಂದ ಮೆರೆದರಲ್ಲಿ. ಏನು? ಅವರಿಗೆ ವೀರ ಮಾತೆಯರ ಪಟ್ಟ ಆನಂದದ ಮೆರೆದಾಟವೇ? ಹೌದು ಮಹಾರಾಣಿ.
ಚಂದ್ರ ರಾಕ್ಷಸನ್ನು ನಿಗ್ರಹಿಸಿ ವಿಶ್ವಾಮಿತ್ರರ ಯಾಗವನ್ನು ಸಾಂಗವಾಗಿ ನೆರವೇರುವಂತೆ ಮಾಡಿದನೆಂದು ವಿಶ್ವಾಮಿತ್ರರ ಆಶ್ರಮದಿಂದ ಸಂದೇಶ ಬಂದಿತ್ತು. ಅದನ್ನು ಕೇಳಿ ಮಹಾರಾಜರು ಅಪಾರ ಸಂತಸಪಟ್ಟರು. ರಾಮ ಲಕ್ಷ್ಮಣರು ಜೊತೆಯಾಗಿ ಸಾಧಿಸಿದ ಈ ಮಹತ್ ಕಾರ್ಯಕ್ಕಾಗಿ ಕೌಸಲ್ಯ ಸುಮಿತ್ರೆಯರನ್ನು ವೀರಮಾತೆಯರೆಂದು ಪ್ರಶಂಸಿಸಿದರು. ಅವರಿಗೆ ಸಿಕ್ಕ ಮನ್ನಣೆ ನಿಮಗೆ ಸಿಗಲಿಲ್ಲವೆಂದು ನನಗೆ ಬೇಸರವಾಯಿತು. ಮಂಥರೆ, ನೀನು ಈಗ ನನಗೆ ಮನ್ನಣೆ ಸಿಗಲಿಲ್ಲವೆಂದು ಹೇಳುವುದರ ಬದಲು ಅಂದು ನನಗೂ ವಿಶ್ವಾಮಿತ್ರರೊಂದಿಗೆ ನಿನ್ನ ಮಗನನ್ನು ಕಳುಹಿಸು ಎಂದು ಹೇಳಬೇಕಾಗಿತ್ತು. ಆಗ ನೀನೇ ಬೇಡ ಎಂದು ಈಗ ನಾನು ವೀರಮಾತೆ ಆಗಲಿಲ್ಲವೆಂದು ಬೇಸರದ ಮಾತುಗಳನ್ನಾಡುತ್ತಿರುವೆಯಲ್ಲ, ಇದು ಸರಿಯೇ? ಮಹಾರಾಣಿ, ಸಮಾಧಾನವಾಗಿ ನನ್ನ ಮಾತು ಕೇಳಿ. ನನ್ನ ವಿಚಾರ ಸರಿಯಾಗಿರುವುದೆಂದು ಅರ್ಥ ಮಾಡಿಕೊಳ್ಳಿ. ಮಹಾಪ್ರಭು, ನನ್ನನ್ನು ಮನ್ನಿಸಿರಿ. ಈ ಮಹಾಧನಸ್ಸನ್ನು ಅಲುಗಾಡಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಾನು ಸೋತೆ. ಸ್ವಯಂವರಕ್ಕೆಂದು ಆಗಮಿಸಿರುವ ರಾಜಪುತ್ರರು, ಈ ಪರಾಕ್ರಮಶಾಲಿಗಳಾದ ರಾಜಕುಮಾರರು ಶಿವಧನಸ್ಸನ್ನು ಎತ್ತಲಾರದೆ ಸೋತು ಶರಣಾಗಿದ್ದನ್ನು ನೋಡಿದ ಮೇಲೆ ನಿಮ್ಮಲ್ಲಿ ಯಾರಿಗೂ ಶಿವಧನಸ್ಸನ್ನು ಎತ್ತಲು ಪ್ರಯತ್ನ ಮಾಡುವ ಮನಸ್ಸಾಗುತ್ತಿಲ್ಲ ಎಂದು ಭಾವಿಸಲಿ, ಅಥವಾ ಈ ಶಿವಧನಸ್ಸನ್ನು ಸ್ವಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ನಮ್ಮ ಭಟರಿಗೆ ಆಜ್ಞಾಪಿಸಲಿ, ನೀವೇ ಹೇಳಿ. ಸಾವಧಾನ ಮಹಾರಾಜ, ಸಾವಧಾನ. ಒಂದು ಗರಿಕೆಯನ್ನು ಎತ್ತಲು ಯೋಗ್ಯತೆ ಇಲ್ಲದಂತೆ ಕಾಣುವ ಈ ದುರ್ಬಲ ರಾಜಕುಮಾರನೊಬ್ಬ ಈ ಶಿವಧನತನು ಎತ್ತಲಿಲ್ಲ ಎಂದ ಮಾತ್ರಕ್ಕೆ ಈ ಶಿವಧನತನು ಎತ್ತುವ ಪ್ರತಾಪಶಾಲಿ ಇಲ್ಲ ಎಂದು ಭಾವಿಸಿದೆಯಾ? ಚಿಂತಿಸಬೇಡ ಮಹಾರಾಜ. ಈ ಶಿವಧನಸನ್ನು ಎತ್ತುವ ಮಕ್ಕಳಾಟದ ಸ್ಪರ್ಧೆ ಇಂದು ನನ್ನಿಂದ ಮುಗಿಯುತ್ತದೆ. ಈ ಸ್ವಯಂವರ ನೆರವೇರುತ್ತದೆ. ಈ ಶಿವಧನಸ್ಸು ಯಾವ ಜಾಗ ಸೇರಿಸಬೇಕೋ ಅದು ಶಾಶ್ವತವಾಗಿ ಸೇರಿಸುತ್ತದೆ. ಮಾತಿನಲ್ಲೇ ಪರಾಕ್ರಮ ಮೆರೆಯುತ್ತಿರುವ ತಮ್ಮ ಪರಿಚಯ ಈ ಸಭೆಗಾಗಲಿ, ಆಮೇಲೇನಿದ್ದರೂ ಶಿವಧನಸ್ಸನ್ನು ಎತ್ತುವ ವಿಚಾರ ನನ್ನ ಪರಿಚಯವಾಗಬೇಕೇ? ನೋಡಿರಿ, ಎಲ್ಲರೂ ನೋಡಿರಿ. ಯಾರ ಹೆಸರನ್ನು ಕೇಳಿದರೆ ತ್ರಿಲೋಕವೇ ಬೆಚ್ಚಿ ಬೀಳುವುದು. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ.
ರಾವಣ